ಏನು ರಿವ್ಯೂ ನೋಡ್ಕೊಂಡು ಸಿನಿಮಾ ನೋಡೋಣ ಅಂತಿದ್ದೀರಾ? ಏನು ಬೇಕಿಲ್ಲ, ಆದಷ್ಟು ಬೇಗ ಎಲ್ಲಿ ಟಿಕೆಟ್ ಸಿಗುತ್ತೋ ಅಲ್ಲಿ ಹೋಗಿ ನೋಡಿ. ಇದು ಹೆಂಗೆ ಅಂದರೆ, ನಾವು ಸಿಂಗಾಪುರ್ ಹೋಗಿದ್ವಿ, ನಾವು ರೋಲರ್ ಕೋಸ್ಟರ್ ಆಡಿದ್ವಿ, ರೆಸಾರ್ಟಲ್ಲಿ ಎಂಜಾಯ್ ಮಾಡಿದ್ವಿ ಅಂತ ಎಕ್ಸ್ಪೀರಿಯನ್ಸ್ ಹಂಚ್ಕೋತೀವಲ್ಲ, ಆ ಥರ ಇದು. ಈ ವಿಡಿಯೋ ಕ್ಲಿಕ್ ಮಾಡಿದ್ದೀರಾ ಅಂದರೆ ಆಬ್ವಿಯಸ್ಲಿ ಸಿನಿಮಾ ನೋಡ್ತೀರಾ, ನಂಗಂತೂ ಡೌಟ್ ಇಲ್ಲ. ಬಟ್ ಹೋದಾಗ ಸಿನಿಮಾ ಬ್ಯಾಕ್ಗ್ರೌಂಡ್ ಸ್ಕೋರ್ ಕಡೆ ಗಮನ ಕೊಡಿ, ಅದ್ಭುತವಾಗಿದೆ. ರಿಷಬ್ ಶೆಟ್ರು ಆ್ಯಕ್ಟಿಂಗು ಪ್ಲಸ್ ಡೈರೆಕ್ಷನ್ ಶಿಖರ ಆದರೆ, ಮ್ಯೂಸಿಕ್ಕು, ಸಿನಿಮಾಟೋಗ್ರಫಿ ಮತ್ತು ಆರ್ಟಿಸ್ಟ್ಗಳ ಪರ್ಫಾರ್ಮೆನ್ಸು ಅದ್ರ ಮೇಲಿರೋ ಕಳಶ. ನಂಗಂತೂ ಸಿನಿಮಾ ಬಜೆಟ್ ಬಗ್ಗೆ ಡೌಟ್ ಇದೆ. ಇದು 100-150 ಕೋಟಿಲಾಗಿರೋ ಸಿನಿಮಾ ಅಂದರೆ ನಂಗಂತೂ ನಂಬೋದು ಕಷ್ಟ. ಅಕಸ್ಮಾತ್ ಅದ್ರ ಡಬ್ಬಲ್ ದುಡ್ಡು ಖರ್ಚಾಗಿದ್ರು ಕೂಡ, ಡಿಯರ್ ಪ್ರೊಡ್ಯೂಸರ್ಸ್ ಆ್ಯಂಡ್ ಫಿಲ್ಮ್ ಮೇಕರ್ಸ್, ಪ್ಲೀಸ್ ಹೊಂಬಾಳೆ ಅವ್ರು ಹೆಂಗೆ ದುಡ್ಡು ಹಾಕ್ತಾರೆ, ಎಲ್ಲಿ ಖರ್ಚು ಮಾಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ಳಿ. ಬಿಕಾಸ್ 500-600 ಕೋಟಿ ಬಜೆಟಲ್ಲಿ ಮಾಡಿದ ಸಿನಿಮಾ ಕ್ವಾಲಿಟಿಗಿಂತ ಇದು 100 ಪಟ್ಟು ಅದ್ಭುತವಾಗಿದೆ. ಮೊದಲೇ ಹೇಳಿದ್ದೀನಿ, ಇದು ನಾನ್ ಸ್ಪಾಯ್ಲರ್ ಅಂತ. ಆದರೂ ಒಂದು ಹೇಳ್ಬಿಡ್ತೀನಿ, ಶೆಟ್ರು ಎಂಟ್ರ್ ಆಗ್ತಿದ್ದಂಗೆ ಬಂದಿದ್ದು ತಡ ಆಯ್ತಾ ಅಂತ ಕೇಳ್ತಾರೆ. ಖಂಡಿತ ಇಲ್ಲ ಶೆಟ್ರೆ, ಇದೇ ಸಿನಿಮಾನ ಈ ಕ್ವಾಲಿಟಿ ಪ್ರೆಸೆಂಟೇಷನ್ನ ಬೇರೆ ಯಾರಾದರೂ ಸ್ಟಾರ್ ಡೈರೆಕ್ಟರ್ ಕೊಡಬೇಕು ಅಂದಿದ್ರೆ ಕನಿಷ್ಠ 6-7 ವರ್ಷ ಮಾಡಿರೋರು. ಬಟ್ ನೀವು ಹೇಳಿ ಟೈಮಿಗೆ ಹೇಳಿದ್ದಕ್ಕಿಂತ ಒಂದಿನ ಮುಂಚೆನೇ ಡೆಲಿವರ್ ಮಾಡಿದ್ದೀರಾ. ಇದು ನಿಮಗೆ ಸಿನಿಮಾ ಮೇಲಿರೋ ಕಮಿಟ್ಮೆಂಟ್ ಎಂಥದ್ದು, ಡೆಡಿಕೇಶನ್ ಎಷ್ಟು ಅನ್ನೋದನ್ನು ತೋರಿಸುತ್ತೆ. ಇನ್ನು ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ನನಗಂತೂ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. 2-2.5 ವರ್ಷದ ಹಿಂದೆ ನಾವು ನೋಡಿದ್ದು ಕಾಂತಾರ. ಇದು ಕಾಂತಾರ ನೆಕ್ಸ್ಟ್ ಜನ್ರೇಷನ್ ಅಲ್ಟ್ರಾ ಪ್ರೋ ಮ್ಯಾಕ್ಸ್ ವರ್ಷನ್ನು. ಕ್ಲೈಮ್ಯಾಕ್ಸ್ ಅಂತೂ ಬೀಸ್ಟ್ ಮೋಡು. ಇಂಟರ್ವೆಲ್ ಫೈಟ್ ಒಂದೇ ಸಾಕು, ಪೈಸಾ ಹೊಸೂಲಾದಂಗೆ. ಇನ್ನು ಸೆಕೆಂಡ್ ಹಾಫ್ ಪೂರ್ತಿ ಬೋನಸ್ಸು, ಪ್ರಾಫಿಟ್ಟು. ನಾನು ಈ ವಿಡಿಯೋದಲ್ಲಿ ಹೇಳ್ದಂಗೆ ಈ ಸಿನಿಮಾ ಪೂರ್ತಿ ಕಾಂತಾರದ ಹಿಸ್ಟ್ರಿ ಹೇಳುತ್ತೆ. ದೈವಗಳು ಬರೋದು, ಜನರ ರಕ್ಷಣೆ ಮಾಡೋದು, ಧರ್ಮನ ಉಳಿಸೋದು, ಇದೆಲ್ಲ ಹೇಗೆ ನಡೆಯುತ್ತೆ ಅಂತ ತೋರಿಸ್ತಾರೆ. ಪಾಡ್ದಾನಗಳಲ್ಲಿ ದೈವದ ಕತೆ ಹೆಂಗೆ ಹುಡ್ತೋ ಅನ್ನೋದನ್ನು ತೋರಿಸ್ತಾರೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಯಾವುದನ್ನು ಸಿನಿಮಾ ಸ್ಕ್ರೀನ್ ಮೇಲೆ ನೋಡೋಕ್ಕೆ ಸಾಧ್ಯನೇ ಇಲ್ಲ ಅನಿಸುತ್ತೋ ಅದನ್ನು ತೋರಿಸಿದ್ದಾರೆ. ಬರ್ದಿಟ್ಕೊಳ್ಳಿ, ಸಿನಿಮಾ ಮುಗಿತಾ ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ, ಆ ಥರ ಟರ್ನ್ ತಗೊಳುತ್ತೆ. ಅದು ಸುಮ್ಮನೆ ಎಕ್ಸ್ಟ್ರಾ ಟ್ವಿಸ್ಟ್ ಅಲ್ಲ, ಸಿನಿಮಾ ಇರೋದೇ ಹಾಗೆ. ಆಮೇಲೆ ಪ್ರತಿ ಡೈಲಾಗನ್ನು ಕಿವಿಗೊಟ್ಟು ಕೇಳ್ತಾ ಇರಿ, ಯಾಕಂದರೆ ಪ್ರತಿ ಮಾತು ಕೂಡ ಮುಂದಾಗೋದನ್ನು ತೋರಿಸ್ತಾ ಇರುತ್ತೆ. ಇದರಲ್ಲಿ ಶೆಟ್ರು ಸ್ಪೆಷಾಲಿಟಿ ಏನು ಅಂದರೆ, ಯುದ್ಧದಂಥ ಸೀರಿಯಸ್ ಸಿಚುವೇಶನಲ್ಲೂ ಕೂಡ ಶೆಟ್ರು ಒನ್ಲೈನರ್ಸ್ ನಗು ತರಿಸುತ್ತೆ. ಬಟ್ ರಾಕೆಟ್ ಅವ್ರ ಬಗ್ಗೆ ತುಂಬ ಬೇಜಾರಾಯಿತು, ಇರಬೇಕಿತ್ತು ಅವ್ರು ಇನ್ನೂ ಅನ್ನಿಸ್ತು. ಕನಕಾವತಿ ಕ್ಯಾರೆಕ್ಟರೈಸೇಷನ್ನು ರುಕ್ಮಿಣಿ ಅವ್ರ ಕೆರಿಯರ್ ಬೆಸ್ಟ್ ಆಗ್ಬೋದು ಅಂದ್ಕೋತೀನಿ. ಅವ್ರು ಹಳೆ ಸಿನಿಮಾ ಕಂಪೇರ್ ಮಾಡಿದರೆ ತುಂಬ ಚೆನ್ನಾಗಿ ಜವಾಬ್ದಾರಿ ನಿಭಾಯಿಸಿದ್ದಾರೆ. ಕುಲಶೇಖರ ಅಂತೂ ಕುಲಶೇಖರನೇ. ನಾನು ಏನು ಡಿಕೋಡ್ ಮಾಡಿದ್ನೋ ಅವ್ರ ಆ್ಯಕ್ಟಿಂಗ್ ವಿಚಾರದಲ್ಲಿ ಅದಂತೂ ನಿಜ ಆಗಿದೆ. ಟೋಟಲಿ ಶೆಟ್ರು ಹೊಸ ಪ್ರಪಂಚನೇ ತೆರೆ ಮೇಲೆ ತಂದಿದ್ದಾರೆ. ಮಾಮೂಲಾಗಿ ಇಂಥ ಸಿನಿಮಾಗಳನ್ನು ಮಾಡಬೇಕು ಅಂದರೆ ವರ್ಲ್ಡ್ ಬಿಲ್ಡಿಂಗು, ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ನು ಅಂತೆಲ್ಲ ಮಾತಾಡ್ತಾರೆ. ಬಟ್ ಶೆಟ್ರು ನಾವು ಹೋಗಿ ಸೀಟ್ ಮೇಲೆ ಕುತ್ಕೊಂತಿದ್ದಂಗೆ ಡೈರೆಕ್ಟ್ ಕಾಂತಾರದೊಳಗೆ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಒಂದು 10 ನಿಮಿಷದಲ್ಲೇ ನಾವು ಏನು ನೋಡೋಕೆ ಕೂತಿದ್ದೀವಿ ಅನ್ನೋದನ್ನು ಅರ್ಥ ಮಾಡಿಸ್ತಾರೆ. ಇಂಟರ್ವೆಲ್ ಫೈಟು ಸಿನಿಮಾದ ಫಸ್ಟ್ ಹೈಲೈಟು, ಕ್ಲೈಮ್ಯಾಕ್ಸು ಅದು ಕನ್ನಡ ಸಿನಿಮಾ ಇತಿಹಾಸದ ಮೇನ್ ಹೈಲೈಟು. ಅದ್ರ ಮಧ್ಯೆ ಒಂದು ಮೈಂಡ್ ಬ್ಲೋಯಿಂಗ್ ಆ್ಯಕ್ಷನ್ ಸೀಕ್ವೆನ್ಸ್ ಬರುತ್ತೆ. ಅಪ್ಪಪ್ಪ, ನೋಡ್ಬೇಕಷ್ಟೇ ಅದನ್ನು. ಸಿನಿಮಾ ನೋಡಿದ ಅರ್ಧ ಗಂಟೆ ಆದರೂ ನನಗೆ ಆ ಗುಂಗಿಂದ ಆಚೆ ಬರೋಕ್ಕೆ ಕಷ್ಟ ಆಗ್ತಿತ್ತು. ಕೆಲವರು ಕಾಂತಾರ ಸಿನಿಮಾ ಒಂದು ಫ್ಲೂಕಲ್ಲಿ ದುಡ್ಡು ಮಾಡ್ತು ಅಂತ ಹೇಳ್ತಿದ್ರು. ಇನ್ನು ಕೆಲವರು ಕಾಂತಾರ ಚಾಪ್ಟರ್ ಒಂದು ಬಿಸ್ನೆಸ್ ಮಾಡ್ಯೂಲ್ ಅಷ್ಟೇ ಅಂತ ಮಾತಾಡ್ತಾಯಿದ್ರು. ನೀವು ಇದೇ ಮಾತೆ ಹೇಳೋದಾದರೆ ಹೋಗಿ ಸಿನಿಮಾ ನೋಡಿ. ಸಿನಿಮಾ ಮೇಲೆ ಅಚಲ ಭಕ್ತಿ, ಅವಿಚಲ ವಿಶ್ವಾಸ, ಅವಿಚ್ಛಿನ್ನ ಶ್ರದ್ಧೆ ಇದ್ದರೆ ಮಾತ್ರ ಇಂಥ ಸಿನಿಮಾ ಮಾಡೋಕ್ಕಾಗೋದು. ನಾನು ಹೇಳೋ ಈ ಮಾತೆಲ್ಲ ಓವರ್ ಅನ್ನಿಸ್ತಿದೆಯಾ? ನೀವು ಸಿನಿಮಾ ನೋಡ್ತಿರಲ್ಲ, ಆವಾಗ ಹೇಳಿ ಹಂಗೆ ಅನ್ನಿಸ್ತಾ ಇಲ್ವೋ ಅಂತ. ಹಾಂ, ಆದಷ್ಟು ಬೇಗ ನೀವು ಸಿನಿಮಾ ನೋಡ್ಕೊಂಬನ್ನಿ. ಅದ್ರ ಬಗ್ಗೆ ತುಂಬ ಮಾತಾಡೋದಿದೆ. ಈಗಲೇ ಮಾತಾಡಿದರೆ ಸ್ಪಾಯ್ಲರ್ ಆಗಿಬಿಡುತ್ತೆ. ನಿಧಾನಕ್ಕೆ ಡೀಟೇಲಾಗಿ ಮಾತಾಡೋಣ. ಸಿನಿಮಾದಲ್ಲಿ ಏನು ಇಷ್ಟ ಆಯಿತು, ಯಾಕೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಆದಷ್ಟು ಬೇಗ ಸಿಗೋಣ. ನಮಸ್ಕಾರ.